ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶತಕದ ಬಳಿಕ ವಿರಾಟ್ ಕೊಹ್ಲಿ ವಿಶೇಷ ಸೆಲೆಬ್ರೇಷನ್ ಮತ್ತು ರೋಹಿತ್ ಶರ್ಮಾ ಭಾವನಾತ್ಮಕ ರಿಯಾಕ್ಷನ್. ಇನ್ನು ವಿರಾಟ್ ಕೊಹ್ಲಿ ಶತಕದ ಬಳಿಕ ಎದ್ದು ನಿಂತು ಎರಡು ಕೈ ತಟ್ಟಿ ಚಪ್ಪಾಳೆ ಬಾರಿಸಿದ ರೋಹಿತ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಫುಲ್ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿರಾಟ್ ಕೊಹ್ಲಿಯ ಸೆಂಚುರಿ ಹೇಗಿತ್ತಂತ ಕಮೆಂಟ್ ಮಾಡಿ. ಇನ್ನು ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಅಂದರೆ ಭಾರತದ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ಅಂತಾನೆ ಹೇಳ್ಬಹುದು. ಅಂತದರಲ್ಲಿ ವಿರಾಟ್ ಕೊಹ್ಲಿ ಶತಕ ಬಾರಿಸಿದಾಗ ಕೇಳಬೇಕಾ? ಹೌದು ಸ್ನೇಹಿತರ, ಈ ಬಾರಿ ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸಿದ ಬಳಿಕ ವಿಶೇಷ ಸೆಲೆಬ್ರೇಷನ್ ಆದ್ರೆ ಮಾಡಿದರು. ಇನ್ನು ಮತ್ತೊಂದೆಡೆ ಅವರ ಪ್ರೀತಿಯ ಸ್ನೇಹಿತರಾದಂತ ರೋಹಿತ್ ಶರ್ಮಾ ಅವರ ಸಹ ಭಾವನಾತ್ಮಕ ಪ್ರತಿಕ್ರಿಯೆ ಎಲ್ಲರ ಗಮನ ಕೂಡ ಸೆಳೆಯಿತಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ರಾಂಚಿಯ JSCA ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದಂತ ಮೊದಲನೇ ಏಕದಿನ ಪಂದ್ಯದಲ್ಲಿ ಅದ್ಭುತ ಶತಕ ಬಾರಿಸಿದರು ವಿರಾಟ್ ಕೊಹ್ಲಿ. 120 ಬಾಲ್ಗಳಲ್ಲಿ 11 4 ಮತ್ತು 7 ಸಿಕ್ಸರ್ಗಳಿಂದ 135 ರನ್ ಗಳಿಸಿದರು. ಇನ್ನು ಆರಂಭಿಕರಾದಂತ ಜೈಸ್ವಾಲ್ ಅವರು ಔಟ್ ಆದ ನಂತರ ಬಳಿಕ ರೋಹಿತ್ ಶರ್ಮಾ ಅವರೊಂದಿಗೆ 136 ರನ್ಗಳ ಜೊತೆ ಆಟವಾಡಿ ಭಾರತದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿದ್ರು ಅಂತಾನೆ ಹೇಳ್ಬೋದು. ಇನ್ನು ಬಳಿಕ ನಾಯಕ KL ರಾಹುಲ್ ಅವರ ಜೊತೆ 76 ರನ್ಗಳ ಜೊತೆ ಆಟ ಕೂಡ ಆಡಿದ್ದರು. ಅಂತಿಮವಾಗಿ 43ನೇ ಓವರ್ ನಲ್ಲಿ ಬರ್ಗರ್ ಬೌಲಿಂಗ್ ನಲ್ಲಿ ರಿಕಲ್ಟನ್ ಗೆ ಕ್ಯಾಚ್ ನೀಡಿ ಔಟ್ ಆದರು ವಿರಾಟ್ ಕೊಹ್ಲಿ. ಇನ್ನು ಶತಕದ ಬಳಿಕ ಜಿಗಿದು ಸಂಭ್ರಮ ಮಾಡಿದ ವಿರಾಟ್ ಕೊಹ್ಲಿ. ಹೌದು ಸ್ನೇಹಿತರೆ, ಇದಕ್ಕೂ ಮೊದಲು 38ನೇ ಓವರ್ ನಲ್ಲಿ 102 ಎಸೆತಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ ತಮ್ಮ ಶತಕವನ್ನು ಪೂರ್ಣಗೊಳಿಸಿದರು. ತಮ್ಮ ಶತಕವನ್ನು ಅವರು ಈ ಹಿಂದಿನಗಿಂತಲೂ ವಿಭಿನ್ನವಾಗಿ ಶೈಲಿಯಲ್ಲಿ ಆಚರಣೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಬೌಂಡರಿ ಬಾರಿಸಿ ಶತಕ ಪೂರೈಸಿದ ತಕ್ಷಣ ವಿರಾಟ್ ಕೊಹ್ಲಿ ಭಾವನಾತ್ಮಕವಾಗಿ ಸಂಭ್ರಮ ಕೂಡ ಮಾಡಿದರು. ಇನ್ನು ವಿರಾಟ್ ಕೊಹ್ಲಿ ಅವರು 4 ಹೊಡೆಯುವ ಮೂಲಕ ತಮ್ಮ ಸೆಂಚುರಿಯನ್ನು ಕಂಪ್ಲೀಟ್ ಕೂಡ ಮಾಡ್ತಾರೆ. ಆವಾಗ ಜಿಗಿದು ಬಂದು ಬ್ಯಾಂಕಿ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕಿಂಗ್ ಕೊಹ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ವೇಳೆ ಪೆವಿಲಿಯನ್ ಇದ್ದಂತ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಚಪ್ಪಾಳೆ ತಟ್ಟಿದರು. ಇನ್ನು ಮುಷ್ಟಿಗಳನ್ನು ಬಿಗಿದು ಸಂಭ್ರಮಿಸಿದರು ಮತ್ತು ತಮ್ಮ ದೀರ್ಘಕಾಲದ ಸಹ ಆಟಗಾರನಾದಂತಹ ಈ ಮಹತ್ವದ ಸಾಧನೆಯನ್ನು ಆಚರಿಸುವಾಗ ಅವರು ಉತ್ಸಾಹದಿಂದ ಕೆಲವು ಪದಗಳನ್ನು ಕೂಡ ಉಚ್ಚರಿಸಿದಂತೆ ಕಂಡು ಬಂತಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಬ್ಬರು ಸಂಭ್ರಮಾಚರಣೆ ಮಾಡಿದ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿವೆ. ಇನ್ನು ಈ ಎಲ್ಲ ಸಂಭ್ರಮದ ನಡುವೆ ಒಬ್ಬ ಅಭಿಮಾನಿ ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿ ಅವರ ಪಾದ ಮುಟ್ಟಲು ಯತ್ನಿಸಿದ್ದು ಸಹ ಎಲ್ಲರ ಗಮನ ಕೂಡ ಸೆಳೆಯಿತು. ಇನ್ನು ಇದು ವಿರಾಟ್ ಕೊಹ್ಲಿ ಅವರ 52ನೇ ಶತಕವಾಗಿದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಒಟ್ಟಾರೆಯಾಗಿ 83ನೇ ಶತಕವಾಗಿದೆ. ಅವರು 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ವಿರುದ್ಧ ಅಜೇಯ 100 ರನ್ಗಳನ್ನು ಹೊಡೆದಿದ್ದು, ಇನ್ನು ಆಸ್ಟ್ರೇಲಿಯಾ ವಿರುದ್ಧ 3ನೇ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕ ಹೊಡೆದಿದ್ದ ಅವರು ಇದೀಗ ಶತಕ ಹೊಡೆಯುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಈ ಮೂಲಕ ಒಂದೇ ಮಾದರಿಯಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ವಿಶ್ವ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡರು ಕಿಂಗ್ ಕೊಹ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿರಾಟ್ ಕೊಹ್ಲಿಯ ಸೆಂಚುರಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ.